ಈ ಚಿಕನ್ ಕಬಾಬ್ ನೋಡಿದ್ರೆ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರಲ್ಲ ಅಲ್ವಾ ಫ್ರೆಂಡ್ಸ್. ಆ್ಯಕ್ಚುಲಿ ವೆಜ್ ಲವರ್ಸಿಗೆ ಬರಲ್ಲ, ಇದು ನಾನ್ ವೆಜಿಟೇರಿಯನ್ಸಿಗೆ ಮಾತ್ರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ನಮ್ಮ ಮನೆಯಲ್ಲಿ ಯಾವ ಥರ ಕಬಾಬ್ನ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆನ ತೊಗೊಳ್ಳಿ, ಅದಕ್ಕೆ ಒಂದು ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ಇವತ್ತು ಸ್ಪೆಷಲ್, ನಾನಿವತ್ತು ನಾರ್ಮಲ್ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತಾ ಇಲ್ಲ. ನೋಡಿ, ಇದು ಹೊಸ ಕಬಾಬ್ ಪೌಡ್ರ್ ತಂದಿದ್ವಿ, ನೋ ಕಲರ್, ಸ್ವಾದ್ ಅವ್ರದ್ದು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ. ಸ್ವಾದ್ ಕಬಾಬ್ ಪೌಡರ್ ಅಂತ, ನೋ ಕಲರ್ಸ್. ನಿಮಗೂ ಏನಾದರೂ ಸಿಕ್ಕಿದರೆ ನೀವು ಕೂಡ ಯೂಸ್ ಮಾಡಿ. ನೆಕ್ಸ್ಟು ಇಲ್ಲಿ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಾಣಿಸ್ತಿದೆಯಾ? ನೋ ಕಲರ್. 2 ಕಬಾಬ್ ಪೌಡ್ರ್ ಪ್ಯಾಕೆಟ್ಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ತೊಗೊತೀರ ಚಿಕನ್, ಅದ್ರ ಮೇಲೆ ಆ್ಯಡ್ ಮಾಡ್ಕೊಳ್ಳಿ. ನಾವಿಲ್ಲಿ ಒಂದು 2 kg ಏನೋ ಮಾಡ್ತಾಯಿದ್ವಿ, ಸೊ ಹಾಗಾಗಿ 2 ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಚಿಲ್ಲಿ ಪೌಡರ್, ಖಾರ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ಮನೇಲಿ ಸ್ವಲ್ಪ ಖಾರ ಪುಡಿ ಸ್ಟ್ರಾಂಗ್ ಇತ್ತು, ಸೊ 1.5 ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್, ಕಬಾಬ್ ಪ್ಯಾಕಲ್ಲೇ ಸಾಲ್ಟು ಖಾರ ಎಲ್ಲ ಇರುತ್ತೆ, ಸೊ ನಿಮಗೆ ಎಷ್ಟು ಬೇಕು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಪೇಸ್ಟ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮುಂಚೆನೇ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಿ. ಎಮರ್ಜೆನ್ಸಿಗೆ ಸಡನ್ನಾಗಿ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಮಾರ್ನಿಂಗ್ ಟೈಮ್ ಆಲ್ ಮೆನ್ಸ್ ಬ್ಯುಸಿ ಇರ್ತಾರೆ ತಿಂಡಿ ಮಾಡೋದ್ರಲ್ಲಿ. ಹಸ್ಬೆಂಡ್ನ ಡ್ಯೂಟಿ ಕಳಿಸೋದಿರುತ್ತೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಿರುತ್ತೆ. ಸೊ ಹೀಗೆ ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವೊಬ್ಬರು ಚಿಕನ್ ಆ್ಯಡ್ ಮಾಡಿದ ಮೇಲೆ ಇದೆಲ್ಲ ಐಟಮ್ಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾರೆ. ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡು ಆಮೇಲೆ ಚಿಕನ್ ಹಾಕಿದರೆ ಚೆನ್ನಾಗಿ ಚಿಕನ್ಗೆಲ್ಲ ಮಸಾಲೆ ಇಟ್ಕೊಳ್ಳುತ್ತೆ. ಸೊ ಹಂಗಾಗಿ ನಾವು ಮೊದಲೇ ಎಲ್ಲ ಐಟಮ್ಸು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನಿಸ್ತು, ಸೊ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ವಿ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಸ್ಟೈಲಲ್ಲಿ ಮಾಡ್ತಾರೆ ಕಬಾಬ್ನ. ನಮ್ಮನೇಲಿ ನಾವು ಈ ಥರ ಮಾಡ್ತೀವಿ. ಈ ಕಬಾಬ್ ಪೌಡ್ರನ್ನ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ನೋಡೋಣ ಟೇಸ್ಟ್ ಎಲ್ಲ ಹೆಂಗೆ ಬರುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ನೋ ಕಲರ್ ಅಂತ ಹೇಳಿದರು, ಸೊ ಚೆನ್ನಾಗಿದೆ ಅಂತ ಸ್ವಾದ್ ಚಿಕನ್ ಕಬಾಬ್ ಪೌಡ್ರನ್ನ ಯೂಸ್ ಮಾಡಿದ್ದೀನಿ. ನಿಮಗೂ ಏನಾದರೂ ಸಿಕ್ಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಒಂದು ಅರ್ಧ ನಿಂಬೆಹಣ್ಣನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಕೆಲವೊಬ್ಬರು ಸ್ವಲ್ಪ ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಮೊಸರು ಹೀಗೆಲ್ಲ ಆ್ಯಡ್ ಮಾಡಿಕೊಡ್ತಾರೆ. ಬಟ್ ನಾನಿವತ್ತು ಅದನ್ನೇನು ಆ್ಯಡ್ ಮಾಡ್ಕೊತಾ ಇಲ್ಲ, ಜಸ್ಟ್ ಇಷ್ಟೇ ಐಟಮ್ಸ್ ಹಾಕಿರೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಚಿಕನ್ನ ಮೊದಲೇ ವಾಶ್ ಮಾಡಿ ಇಟ್ಕೊಂಡಿದ್ವಿ ನಾವು. ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಚಿಕನ್ ಕೂಡ ವಾಶ್ ಆಗಿದೆ, ರೆಡಿಯಾಗಿದೆ. ನೀಟಾಗಿ ನೀರೆಲ್ಲ ಸೋರೋ ಥರ ತೊಳೆದು ಇಟ್ಕೊಂಡಿರಬೇಕು. ನೀರಿನ ಅಂಶ ಎಲ್ಲ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಇಷ್ಟು ಚಿಕನ್ನಲ್ಲಿ ಇವತ್ತು ಕಬಾಬ್ ಮಾಡ್ತಾಯಿದ್ದೀವಿ. ಇನ್ನೂ ಸ್ವಲ್ಪ ಚಿಕನ್ ಇತ್ತು, ಅದನ್ನು ಇನ್ನೊಂದು ಐಟಮ್ ಟ್ರೈ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೆ. ಅದನ್ನು ನೆಕ್ಸ್ಟು ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದು ಕೂಡ ಹೇಗಿತ್ತು ಅಂತ ಎಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಚಿಕನ್ ಎಲ್ಲ ಹಾಕ್ಕೊಂಡಾಯಿತು. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀಟಾಗಿ ನಾವು ಕಲಸಿಟ್ಕೊಂಡಿರೋ ಮಿಕ್ಸ್ಚರ್ ಎಲ್ಲ ಚಿಕನ್ಗೆ ನೀಟಾಗಿ ಸೇರಿಕೊಳ್ಬೇಕು. ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಸಿ ಎಲ್ಲ ಆದಮೇಲೆ ಇದನ್ನು ಒಂದು 10 ಮಿನಿಟ್ಸ್ ಫ್ರೀಝರ್ಗೆ ಇಡ್ಬೋದು. ಇಲ್ಲ ಫ್ರೀಝರ್ ಇಲ್ಲ ಅಂದರೆ ಹಾಗೆ ಕೂಡ ಒಂದು 10 ಮಿನಿಟ್ಸ್ ಕ್ಲೋಸ್ ಮಾಡಿ ಇಡಿ. ಅಷ್ಟರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚಿಕನ್ಗೆ ಆ್ಯಡ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟಲ್ಲಿ ಇದೆಲ್ಲ ಕಲಸಿ ಆದಮೇಲೆ
ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರಿ ಲೀವ್ಸ್ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ಇಡೋಣ. ತುಂಬ ಕ್ರಂಚಿಯಾಗಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಕಬಾಬು. ಯಾರಾದರೂ ಬಿಗಿನರ್ಸ್ ಗೊತ್ತಿಲ್ಲ ಮಾಡೋದು ಅಂದರೆ ನೋಡಿ ಟ್ರೈ ಮಾಡಿ ಒಂದು ಸಲ. ಕಬಾಬ್ ಮಾಡೋದು ಕಷ್ಟ ಏನಲ್ಲ, ತುಂಬ ಈಸಿನೇ. ಬೇರೆ ಐಟಮ್ಸ್ಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಕಬಾಬ್ ಮಾಡೋದು ತುಂಬ ಈಸಿ. ಇವಾಗ ನಾವು ಕರಿ ಲೀವ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ 10 ಮಿನಿಟ್ಸ್ ರೆಸ್ಟಲ್ಲಿ ಇಡೋಣ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಎಣ್ಣೆ ಆ್ಯಡ್ ಮಾಡಿದರೆ ಕಬಾಬ್ ಜಾಸ್ತಿ ಎಣ್ಣೆ ಕುಡಿಯಲ್ಲ ಬೇಯಿಸ್ಬೇಕಾದ್ರೆ ಅಂತ ಹೇಳ್ತಾರೆ. ಸೊ ನೋಡಿ ಎಲ್ಲ ಕಲಸಿ ಆಯಿತು. 10 ಮಿನಿಟ್ಸ್ ಇಡೋಣ. ಬನ್ನಿ ಅಷ್ಟರಲ್ಲಿ ಎಣ್ಣೆನ ಕಾಯೋಕ್ಕೆ ಇಟ್ಬಿಡೋಣ. ನಾನು ಇಲ್ಲಿ ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಕಬಾಬ್ನ ಎಣ್ಣೆಗೆ ಬೇಯೋದಕ್ಕೆ ಹಾಕೋಣ. ಎಷ್ಟಾಗುತ್ತೆ ಅಷ್ಟು ಕಬಾಬ್ಗಳನ್ನ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ನಮ್ಮನೇಲಿ ಯಾವಾಗಲೂ ನಾವು ಕೋಕೋನಟ್ ಮತ್ತು ಕಡಲೆ ಬೀಜ ಬರುತ್ತಲ್ಲ ಅದ್ರ ಆಯಿಲ್ನ ಯೂಸ್ ಮಾಡ್ತೀವಿ. ಈ ಕಬಾಬು ಬಜ್ಜಿ ಈ ಥರದ್ದು ಮಾತ್ರ ಸನ್ಪ್ಯೂರ್ ಆಯಿಲಲ್ಲಿ ಬೇಯಿಸ್ಕೊಳ್ತೀವಿ. ಆ್ಯಕ್ಚುಲಿ ಕೋಕೋನಟ್ ಆಯಿಲ್ ಬಂದುಬಿಟ್ಟು ತುಂಬ ಒಳ್ಳೆಯದು, ಹೆಲ್ತಿಗೆ 0 ಫ್ಯಾಟ್ ಇರುತ್ತೆ. ಹಾಗಾಗಿ ನಾವು ಅದನ್ನೇ ಯೂಸ್ ಮಾಡೋದು. ಆ ಕೊಬ್ಬರಿ ಎಣ್ಣೆನ ಕಬಾಬ್ ಮತ್ತು ಬಜ್ಜಿ ಬೇಯಿಸೋದಕ್ಕೆ ಯೂಸ್ ಮಾಡಿದಾಗೆಲ್ಲ ಅದು ಉಗ್ತಾ ಇರುತ್ತೆ. ಸೊ ಹಂಗಾಗಿ ನಾನು ಯೂಸ್ ಮಾಡಲ್ಲ, ಸನ್ಪ್ಯೂರ್ ಆಯಿಲ್ನೇ ಯೂಸ್ ಮಾಡೋದು. ಬಟ್ ಡೈಲಿ ತಿಂಡಿ ಮಾಡಲಿಕ್ಕೆ ಅಡುಗೆ ಮಾಡಲಿಕ್ಕೆ ಎಲ್ಲ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಆ ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ. ಅದಕ್ಕೆ ಸ್ವಲ್ಪ ಕಡಲೆ ಬೀಜನ ಹಾಕಿಸ್ಕೊಳ್ಳಿ. ಆವಾಗ ಕೊಬ್ಬರಿ ಎಣ್ಣೆ ಥರ ಅದು ಫೀಲ್ ಆಗೋಲ್ಲ. ಕೆಲವೊಬ್ಬರಿಗೆ ಕೊಬ್ಬರಿ ಎಣ್ಣೆ ಅಂತ ಅನಿಸುತ್ತೆ, ಇಷ್ಟ ಆಗಲ್ಲ ಅದು. ಸೊ ಸ್ವಲ್ಪ ಕಡಲೆ ಬೀಜನ ಹಾಕಿಸ್ಕೊಂಡು ಅದನ್ನು ಆಯಿಲ್ನ ತೊಗೊಳ್ಬೋದು. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗೆಲ್ಲ ಆಯಿಲ್ಗಳು ಯಾವುದು ಪ್ಯೂರಾಗಿ ಬರ್ತಾ ಇಲ್ಲ, ಎಲ್ಲದರಲ್ಲೂ ಸಹ ಕೆಮಿಕಲ್ ಮಿಕ್ಸ್ ಆಗೇ ಇರುತ್ತೆ. ಯಾವ್ದು ಪ್ಯೂರು ಯಾವುದು ಇಂಪ್ಯೂರು ಅಂತ ಗೊತ್ತೇ ಆಗೋದಿಲ್ಲ. ಸೊ ಕಬಾಬ್ ಬೇಯ್ತಾ ಇದೆ, ರೆಡಿ ಆಗ್ತಾ ಇದೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಆ್ಯಕ್ಚುಲಿ ನಾವು ಯಾವುದೇ ಇಲ್ಲಿ ಕಲರ್ ಪೌಡ್ರನ್ನ ಯೂಸ್ ಮಾಡಿಲ್ಲ, ಆದರೂ ಕೂಡ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಕಬಾಬ್. ಕೊನೆಗೆ ತುಂಬ ರುಚಿಯಾದ ಸ್ಪೈಸಿ ಎಮ್ಮಿ ಕಬಾಬ್ ರೆಡಿ ಆಯಿತು. ಮನೆಯಲ್ಲಿ ನಮ್ಮ ಮಕ್ಕಳಿಗಂತೂ ಕಬಾಬ್ ಅಂದರೆ ತುಂಬ ಇಷ್ಟ, ನಮಗೂ ಕೂಡ ತುಂಬ ಇಷ್ಟ. ಸೊ ಇದು ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು. ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿಕೊಡಿ. ಬೆಲ್ ಐಕಾನ್ ಹತ್ರ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಡಿ. ನಿಮಗೆ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.